ಕಸಕ್ಕೂ ಇದೀಗ ಹೆಚ್ಚುವರಿ ಶುಲ್ಕವನ್ನು ಸರ್ಕಾರ ಹಾಕಿದೆ. ಹೀಗಾಗಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಈಗ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ವರ್ಷಕ್ಕೆ ಇಷ್ಟು ಚದರಡಿಗೆ ಅಮೌಂಟನ್ನು ಕಟ್ಟಿದ್ದು ಕಸಕ್ಕೂ. ಬಟ್ ಇದೀಗ ಕೆ ಜಿಗೆ 12 ರೂಪಾಯಿ ಕಸ, 1 ಕೆ ಜಿ ಕಸಕ್ಕೆ 12 ರೂಪಾಯಿ ಕಟ್ಟಬೇಕಾಗತ್ತೆ. ಹೀಗಾಗಿ ಎಲ್ಲ ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ರೆ ಇದು ಅಗಲು ದರೋಡೆ ಎಂಬುದು ಸರ್ಕಾರದ ವಿರುದ್ಧ ಜಿ.ಬಿ.ಐ ವಿರುದ್ಧ ಈಗ ಕಿಡಿಕಾರ್ತಿದ್ರೆ. ನಮ್ಮ ಜೊತೆಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಸದಸ್ಯರು ಮತ್ತು ನಿಸರ್ಗ ಹೋಟೆಲ್ ಮಾಲೀಕರು ಅವರೇ ಮಾತಾಡಿಸ್ತೀನಿ. ಸರ್, ಕಸಕ್ಕೂ ಇದೀಗ ಶುಲ್ಕ ಕೆ ಜಿಗೆ 12 ರೂಪಾಯಿ ಕಟ್ಟಬೇಕಂತ ಹೇಳ್ತಿದ್ದಾರೆ. ದಿನ ಕೆ ಜಿಗೆ 30 ಕೆ ಜಿ ಆಯ್ತು ಅಂದರೆ ದಿನದ ಲೆಕ್ಕ 30 ಕೆ ಜಿಗೆ ಅಮೌಂಟು ಕಟ್ಟಲೇಬೇಕು 12 ರೂಪಾಯಿಗೆ. ಹೀಗಾಗಿ ತಿಂಗಳಿಗೆ ಇಂತಿಷ್ಟು ಅಂತ ಅಮೌಂಟು ತೆಗೆದುಕೊಳ್ಳೋಕೆ ಈಗ ಜಿ.ಬಿ.ಐ ಮುಂದಾಗಿದೆ. ಏನು ಹೇಳ್ತಾರೆ ಸರ್ ಅಂತ? ಖಂಡಿತವಾಗಿ ಇದೊಂದು ಹಗಲು ದೊರಡೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಾವು ಹಲವಾರು ಟ್ಯಾಕ್ಸ್ಗಳನ್ನ ಕಟ್ತಾ ಇದ್ದೀವಿ. BBMPಗೆ ಪ್ರತಿ ವಾರ್ಷಿಕ ಶುಲ್ಕ ಕಟ್ತೀವಿ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀವಿ, ಜೊತೆಗೆ ಗಾರ್ಬೇಜ್ ಟ್ಯಾಕ್ಸ್ ಅಂತಲೂ ನಮ್ಮ ಹತ್ರ ಈಗ ಹೊಸದಾಗಿ ಶುರು ಮಾಡಿದ್ದಾರೆ. ಅಂದರೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಥವಾ ಇನ್ನು ಯಾವುದ್ಯಾವುದಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಜೊತೆಗೆ ನಾವೀಗ ನೆಕ್ಸ್ಟು ಮುಂದಿನ ದಿವಸದಲ್ಲಿ ಪರ್ ಕೆ ಜಿಗೆ 12 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಯಾವ ರೀತಿ ಲೆಕ್ಕಾಚಾರ ಮಾಡ್ತೀರಾ ನೀವು? ಯಾವ ಇದರಲ್ಲಿ ನೀವು ತೂಕ ಮಾಡ್ತೀರಾ? ಕಸನ ಬಂದು ಏನು ತೂಕ ಮಾಡ್ತೀರಾ? ಎಷ್ಟು ಬಂತು ಏನು ಬಂತು ಅಂತೇಳಿ ಯಾವ ರೀತಿ ತೂಕ ಮಾಡ್ತೀರಿ? ಒಟ್ಟಾರೆ ಹೋಗೋದು ಅಲ್ಲಿ ಹೋಗಿ ನಿಮ್ಮ 100 ಕೆ ಜಿ ಮೇಲೆ ಇದೆ ಅಂತ ಹೇಳೋದು, ಅವ್ರ ಹತ್ರ ನೀವು ಹಗಲು ದೊರಡೆ ಮಾಡೋದು. ಆಫೀಸರ್ ಅಧಿಕಾರಿಗಳಿಗೆ ಒಂದು ದೊರಡೆ ಆಗೋ ರೀತಿಯಲ್ಲೇ ಆಗುತ್ತೆ. ಯಾಕಂತ ಹೇಳಿದರೆ ಈ 12 ರೂಪಾಯಿ ಪರ್ ಕೆ ಜಿ ಅಂದರೆ 100 ಕೆ ಜಿ ಆದರೆ 12,000 ರೂಪಾಯಿ ಪರ್ ಡೇ ಅವನಿಗೆ ಕಟ್ಟಬೇಕಾಗತ್ತೆ. 1,200 ರೂಪಾಯಿ ಅವನು ಕಟ್ಟಬೇಕಾಗತ್ತೆ. ಒಂದು ತಿಂಗಳಿಗೆ ಎಷ್ಟು 50ರಿಂದ 30ರಿಂದ 40,000 ರೂಪಾಯಿ ಬರೀ ಕಸಕ್ಕೆ ದುಡ್ಡು ಕೊಡಬೇಕು ಅವನು. ಯಾವ ರೀತಿ ಹೋಟ್ಲ್ ನಡೆಸೋಕ್ಕಾಗುತ್ತೆ ಸರ್? ಯಾವ ರೀತಿ ನಾವು ಇಲ್ಲಿ ಬದುಕೋಕ್ಕಾಗುತ್ತೆ? ಬದುಕಬೇಕೋ ಬೇಡವ ಅಂತ ಅವರೇ ಹೇಳಬೇಕು. ಸರ್, ಈ ಹಿಂದೆ ಹೇಗಿತ್ತು ಸರ್ ಪ್ರೊಸೆಸ್ಸು ಕಸದ ಶುಲ್ಕ ವಿಚಾರವಾಗಿ? ಖಂಡಿತವಾಗಿ ಒಂದು ನಾಮಿನಲ್ ಚಾರ್ಜ್ ಇತ್ತು. ಯಾರು ಕಸ ಎತ್ಕೊಂಡು ಹೋಗ್ತಿದ್ರು ಅವರು ನಮ್ಮ ಗಾರ್ಬೇಜು ಟೆಂಡರ್ ಇತ್ತು. ಆ ಟೆಂಡರು ಅವ್ರು ಬಂದುಬಿಟ್ಟು ನಮ್ಮ ಪ್ರತಿ ತಿಂಗಳಿಗೆ ಒಂದಿಷ್ಟು ನಮ್ಮಲ್ಲಿ ಸುಮಾರು ಒಂದು 25-30 ಕೆ ಜಿ ಈ ರೀತಿ ಆಗ್ತಿತ್ತು. ಹಸಿ ಕಸ, ಒಣ ಕಸ ನಾವು ಬೇರೆ ಬೇರೆ ಕೊಡ್ತಾಯಿದ್ವಿ. ಆ ಹಸಿ ಕಸನ ಅವರು ಬೇರೆ ಬೇರೆ ಒಂದು ಬಯೋಗ್ಯಾಸಿಗೆ ಯೂಸ್ ಮಾಡ್ತಾಯಿದ್ರು. ಅದರಿಂದ ಆದಾಯನೂ ಇದೆ ಅವರಿಗೆ. ಆ ರೀತಿಯಾಗಿ ಒಂದು ತಿಂಗಳ ಒಂದು 4ರಿಂದ 5,000 ರೂಪಾಯಿ, ಕೆಲವೊಂದು ಕಡೆ 6,000 ರೂಪಾಯಿ, ಕೆಲವೊಂದು ಕಡೆ 8,000 ರೂಪಾಯಿ ತೊಗೊಳ್ತಾಯಿದ್ರು ಈ ಪ್ರತಿ ತಿಂಗಳಿಗೆ. ಈ ರೀತಿಯಾಗಿ ನಡೀತಾ ಇತ್ತು. ಇದು ಒಂದು ಒಳ್ಳೆಯ ವ್ಯವಸ್ಥೆ ನಡೀತಾ ಇತ್ತು. ಈಗ ನೋಡ್ತಾ ಇದ್ವಿ, ಈಗ ಈ ಟೆಂಡರ್ ವಿಚಾರ ಮೊನ್ನೆ ತಮ್ಮ ಮಾಧ್ಯಮದಲ್ಲಿ ನೋಡಿದೆ. ಈ ಒಂದು ಕಸದ ಟೆಂಡರ್ಗೆ ಒಂದು ದೊಡ್ಡ ಹೊಡೆದಾಟ ಅಥವಾ ಲಂಚ ಈ ರೀತಿಯಾಗಿ ಬರ್ತಾ ಇದೆ. ಅಂದರೆ ನಾವು ಈಗ ಸಾಮಾನ್ಯ ಜನರು ಬದುಕೋದು ಹೇಗೆ? ಈ ಪ್ರತಿ ಅಪಾರ್ಟ್ಮೆಂಟ್ಗಳಲ್ಲೂ ನೀವು ಈ ರೀತಿಯಾಗಿ ನೋಟಿಸ್ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಕಲ್ಯಾಣ ಮಂಟಪಕ್ಕೂ ಹೋಗಿ ಈಗ ನೋಟಿಸ್ ಕೊಡ್ತಾ ಇದ್ದಾರೆ, ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತೇಳಿ. ಜನ ಇದ್ರ ಬಗ್ಗೆ ಒಂದು ಎಚ್ಚೆತ್ಕೊಂಡು ಇದ್ರ ಬಗ್ಗೆ ದುಡ್ಡು ಹೊಡೆದು ಸರ್ಕಾರದ ಪ್ಲಾನ್ ಮಾಡಿದನ ಏನೋ ಆರೋಪ ಸರ್ ಅಂತ? ಖಂಡಿತವಾಗಿ ಈ ರೀತಿಯಾಗಿ ಯಾರೂ ಮಾಡಿರಲಿಲ್ಲ. ಹಿಂದೆ ಇರುವಂಥ ಯಾವುದೇ ಸರ್ಕಾರಗಳಿರ್ಬೋದು ಅಥವಾ ಹಿಂದೆ ಇರುವಂಥ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, BJP ಆಗಿರ್ಬೋದು, JD ಯಾರೂ ಮಾಡಿರಲಿಲ್ಲ. ಇದು ಪ್ರಥಮ ಬಾರಿಗೆ ಇದು ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಈ ಪುಣ್ಯಾತ್ಮರಿಗೆ ಯಾರು ಈ ರೀತಿಯಾಗಿ ಒಂದು ಐಡಿಯಾ ಕೊಟ್ಟರು ಅಥವಾ ಈ ರೀತಿಯಾಗಿ ಒಂದು ಅವೈಜ್ಞಾನಿಕವಾಗಿ ಒಂದು ಈ ವಿಚಾರವನ್ನು ತಿಳಿಸಿಯಾರೋ ಗೊತ್ತಿಲ್ಲ. ಇದರಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರು ಮತ್ತು ಜನರು ಇದ್ರ ಬಗ್ಗೆ ರೊಚ್ಚಿಗೇಳುವಂಥ ಕಾಲ ಬರುತ್ತೆ. ಮುಂದಿನ ದಿವಸದಲ್ಲಿ ನಾವು ಮಾಡಿರುವಂಥ ಮಲಮೂತ್ರಕ್ಕೂ ಒಂದು ಮೀಟ್ರ್ ಹಾಕಿದ್ರು ಹಾಕ್ತಾರೆ. ಆ ರೀತಿಯಾದ ಒಂದು ಪ್ಲ್ಯಾನು ಮಾಡ್ತಾರೆ ಇವರು. ಖಂಡಿತವಾಗಿಯೂ ಈ ರೀತಿ ಮಾಡೋದು ತಪ್ಪು ಅಂತಲೇ ಹೇಳ್ತೀವಿ. ಸರ್, ಹೋರಾಟ ಇರುತ್ತೆ ಸರ್ ಏನಾದರೂ ಈ ಒಂದು ವಿಚಾರಕ್ಕೆ ಏನಾದರೂ ನಿಮ್ಮ ಸಂಘದಿಂದ? ಖಂಡಿತವಾಗಿ ಈಗ ನಮ್ಮ ರೀತಿಯಲ್ಲಿ ನಾವೇನಿದು ಕಾನೂನು ಹೋರಾಟಗಳನ್ನು ಮಾಡ್ತೀವಿ. ಜೊತೆಗೆ ಇವರೇನು ಕೆಲವೊಂದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಸರ್ಕಾರದ ಗಮನಕ್ಕೂ ತರ್ತೀವಿ. ಈಗಾಗಲೇ ಮಾನ್ಯ ಆಯುಕ್ತರ ಗಮನಕ್ಕೂ ತಂದಿದ್ದೀವಿ. ಅವರು ಅದರ ಬಗ್ಗೆ ಒಂದು ಚರ್ಚೆ ಮಾಡಿ ಖಂಡಿತವಾಗಿ ಇದನ್ನು ವಾಪಸ್ ಪಡಿಬೇಕು. ಏನು ಈ ಕಸಕ್ಕೆ 12 ರೂಪಾಯಿ ಪರ್ ಕೆ ಜಿ ಹೇಳಿದ್ದಾರೆ, ಮುಂದಿನ ದಿವಸದಲ್ಲಿ ಇದ್ರ ಬಗ್ಗೆ ಒಂದು ಕಾನೂನು ಹೋರಾಟನೂ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯರು ಮತ್ತು ನಿಸರ್ಗ ಹೋಟೆಲ್ ಮಾಲೀಕರಾದ ಕೃಷ್ಣರಾಜು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಸಕ್ಕೂ ಇದೀಗ ಹೆಚ್ಚುವರಿ ಶುಲ್ಕವನ್ನು ಸರ್ಕಾರ ಹಾಕಿದೆ. ಹೀಗಾಗಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಈಗ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ವರ್ಷಕ್ಕೆ ಇಷ್ಟು ಚದರಡಿಗೆ ಅಮೌಂಟನ್ನು ಕಟ್ಟಿದ್ದು ಕಸಕ್ಕೂ. ಬಟ್ ಇದೀಗ ಕೆ ಜಿಗೆ 12 ರೂಪಾಯಿ ಕಸ, 1 ಕೆ ಜಿ ಕಸಕ್ಕೆ 12 ರೂಪಾಯಿ ಕಟ್ಟಬೇಕಾಗತ್ತೆ. ಹೀಗಾಗಿ ಎಲ್ಲ ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ರೆ ಇದು ಅಗಲು ದರೋಡೆ ಎಂಬುದು ಸರ್ಕಾರದ ವಿರುದ್ಧ ಜಿ.ಬಿ.ಐ ವಿರುದ್ಧ ಈಗ ಕಿಡಿಕಾರ್ತಿದ್ರೆ. ನಮ್ಮ ಜೊತೆಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಸದಸ್ಯರು ಮತ್ತು ನಿಸರ್ಗ ಹೋಟೆಲ್ ಮಾಲೀಕರು ಅವರೇ ಮಾತಾಡಿಸ್ತೀನಿ. ಸರ್, ಕಸಕ್ಕೂ ಇದೀಗ ಶುಲ್ಕ ಕೆ ಜಿಗೆ 12 ರೂಪಾಯಿ ಕಟ್ಟಬೇಕಂತ ಹೇಳ್ತಿದ್ದಾರೆ. ದಿನ ಕೆ ಜಿಗೆ 30 ಕೆ ಜಿ ಆಯ್ತು ಅಂದರೆ ದಿನದ ಲೆಕ್ಕ 30 ಕೆ ಜಿಗೆ ಅಮೌಂಟು ಕಟ್ಟಲೇಬೇಕು 12 ರೂಪಾಯಿಗೆ. ಹೀಗಾಗಿ ತಿಂಗಳಿಗೆ ಇಂತಿಷ್ಟು ಅಂತ ಅಮೌಂಟು ತೆಗೆದುಕೊಳ್ಳೋಕೆ ಈಗ ಜಿ.ಬಿ.ಐ ಮುಂದಾಗಿದೆ. ಏನು ಹೇಳ್ತಾರೆ ಸರ್ ಅಂತ? ಖಂಡಿತವಾಗಿ ಇದೊಂದು ಹಗಲು ದೊರಡೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಾವು ಹಲವಾರು ಟ್ಯಾಕ್ಸ್ಗಳನ್ನ ಕಟ್ತಾ ಇದ್ದೀವಿ. BBMPಗೆ ಪ್ರತಿ
ವಾರ್ಷಿಕ ಶುಲ್ಕ ಕಟ್ತೀವಿ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀವಿ, ಜೊತೆಗೆ ಗಾರ್ಬೇಜ್ ಟ್ಯಾಕ್ಸ್ ಅಂತಲೂ ನಮ್ಮ ಹತ್ರ ಈಗ ಹೊಸದಾಗಿ ಶುರು ಮಾಡಿದ್ದಾರೆ. ಅಂದರೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಥವಾ ಇನ್ನು ಯಾವುದ್ಯಾವುದಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಜೊತೆಗೆ ನಾವೀಗ ನೆಕ್ಸ್ಟು ಮುಂದಿನ ದಿವಸದಲ್ಲಿ ಪರ್ ಕೆ ಜಿಗೆ 12 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಯಾವ ರೀತಿ ಲೆಕ್ಕಾಚಾರ ಮಾಡ್ತೀರಾ ನೀವು? ಯಾವ ಇದರಲ್ಲಿ ನೀವು ತೂಕ ಮಾಡ್ತೀರಾ? ಕಸನ ಬಂದೇನು ತೂಕ ಮಾಡ್ತೀರಾ? ಎಷ್ಟು ಬಂತು ಏನು ಬಂತು ಅಂತೇಳಿ ಯಾವ ರೀತಿ ತೂಕ ಮಾಡ್ತೀರಿ? ಒಟ್ಟಾರೆ ಹೋಗೋದು ಅವರು ಅಲ್ಲಿ ಹೋಗಿ ನಿಮ್ಮ 100 ಕೆ ಜಿ ಮೇಲೆ ಇದೆ ಅಂತ ಹೇಳೋದು, ಅವ್ರ ಹತ್ರ ನೀವು ಹಗಲು ದೊರಡೆ ಮಾಡೋದು. ಆಫೀಸರ್ ಅಧಿಕಾರಿಗಳಿಗೆ ಒಂದು ದೊರಡೆ ಆಗೋ ರೀತಿಯಲ್ಲೇ ಆಗುತ್ತೆ. ಯಾಕಂತ ಹೇಳಿದರೆ ಈ 12 ರೂಪಾಯಿ ಪರ್ ಕೆ ಜಿ ಅಂದರೆ 100 ಕೆ ಜಿ ಆದರೆ 12,000 ರೂಪಾಯಿ ಪರ್ ಡೇ ಅವನಿಗೆ ಕಟ್ಟಬೇಕಾಗತ್ತೆ. 1,200 ರೂಪಾಯಿ ಅವನು ಕಟ್ಟಬೇಕಾಗತ್ತೆ. ಒಂದು ತಿಂಗಳಿಗೆ ಎಷ್ಟು 50ರಿಂದ 30ರಿಂದ 40,000 ರೂಪಾಯಿ ಬರೀ ಕಸಕ್ಕೆ ದುಡ್ಡು ಕೊಡಬೇಕು ಅವನು. ಯಾವ ರೀತಿ ಹೋಟ್ಲ್ ನಡ್ಸೋಕ್ಕಾಗುತ್ತೆ ಸರ್? ಯಾವ ರೀತಿ ನಾವು ಇಲ್ಲಿ ಬದುಕೋಕ್ಕಾಗುತ್ತೆ? ಬದುಕಬೇಕೋ ಬೇಡವಾ ಅಂತ ಅವರೇ ಹೇಳಬೇಕು. ಸರ್ ಈ ಹಿಂದೆ ಹೇಗಿತ್ತು ಸರ್ ಪ್ರೊಸೆಸ್ಸು ಕಸದ ಶುಲ್ಕ ವಿಚಾರವಾಗಿ? ಖಂಡಿತವಾಗಿ ಒಂದು ನಾಮಿನಲ್ ಚಾರ್ಜ್ ಇತ್ತು. ಯಾರು ಕಸ ಎತ್ಕೊಂಡು ಹೋಗ್ತಿದ್ರು ಅವರು ನಮ್ಮ ಗಾರ್ಬೇಜು ಟೆಂಡರ್ ಇತ್ತು. ಆ ಟೆಂಡರು ಅವ್ರು ಬಂದುಬಿಟ್ಟು ನಮ್ಮ ಪ್ರತಿ ತಿಂಗಳಿಗೆ ಒಂದಿಷ್ಟು ನಮ್ಮಲ್ಲಿ ಸುಮಾರು ಒಂದು 25-30 ಕೆ ಜಿ ಈ ರೀತಿ ಆಗ್ತಿತ್ತು. ಹಸಿ ಕಸ, ಒಣ ಕಸ ನಾವು ಬೇರೆ ಬೇರೆ ಕೊಡ್ತಾಯಿದ್ವಿ. ಆ ಹಸಿ ಕಸನ ಅವರು ಬೇರೆ ಬೇರೆ ಒಂದು ಬಯೋಗ್ಯಾಸಿಗೆ ಯೂಸ್ ಮಾಡ್ತಾಯಿದ್ರು. ಅದರಿಂದ ಆದಾಯನೂ ಇದೆ ಅವರಿಗೆ. ಆ ರೀತಿಯಾಗಿ ಒಂದು ತಿಂಗಳ ಒಂದು 4ರಿಂದ 5,000 ರೂಪಾಯಿ, ಕೆಲವೊಂದು ಕಡೆ 6,000 ರೂಪಾಯಿ, ಕೆಲವೊಂದು ಕಡೆ 8,000 ರೂಪಾಯಿ ತೊಗೊಳ್ತಾಯಿದ್ರು ಈ ಪ್ರತಿ ತಿಂಗಳಿಗೆ. ಈ ರೀತಿಯಾಗಿ ನಡೀತಾ ಇತ್ತು. ಇದು ಒಂದು ಒಳ್ಳೆಯ ವ್ಯವಸ್ಥೆ ನಡೀತಾ ಇತ್ತು. ಈಗ ನೋಡ್ತಾ ಇದ್ವಿ, ಈಗ ಈ ಟೆಂಡರ್ ವಿಚಾರ ಮೊನ್ನೆ ತಮ್ಮ ಮಾಧ್ಯಮದಲ್ಲಿ ನೋಡಿದೆ. ಈ ಒಂದು ಕಸದ ಟೆಂಡರ್ಗೆ ಒಂದು ದೊಡ್ಡ ಹೊಡೆದಾಟ ಅಥವಾ ಲಂಚ ಈ ರೀತಿಯಾಗಿ ಬರ್ತಾ ಇದೆ. ಅಂದರೆ ನಾವು ಈಗ ಸಾಮಾನ್ಯ ಜನರು ಬದುಕೋದು ಹೇಗೆ? ಈ ಪ್ರತಿ ಅಪಾರ್ಟ್ಮೆಂಟ್ಗಳಲ್ಲೂ ನೀವು ಈ ರೀತಿಯಾಗಿ ನೋಟಿಸ್ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಕಲ್ಯಾಣ ಮಂಟಪಕ್ಕೂ ಹೋಗಿ ಈಗ ನೋಟಿಸ್ ಕೊಡ್ತಾ ಇದ್ದಾರೆ, ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತೇಳಿ. ಜನ ಇದ್ರ ಬಗ್ಗೆ ಒಂದು ಎಚ್ಚೆತ್ಕೊಂಡು ಇದ್ರ ಬಗ್ಗೆ ದುಡ್ಡು ಹೊಡೆದು ಸರ್ಕಾರದ ಪ್ಲಾನ್ ಮಾಡಿದನ ಏನೋ ಆರೋಪ ಸರ್ ಅಂತ? ಖಂಡಿತವಾಗಿ ಈ ರೀತಿಯಾಗಿ ಯಾರೂ ಮಾಡಿರಲಿಲ್ಲ. ಹಿಂದೆ ಇರುವಂಥ ಯಾವುದೇ ಸರ್ಕಾರಗಳಿರ್ಬೋದು ಅಥವಾ ಹಿಂದೆ ಇರುವಂಥ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, BJP ಆಗಿರ್ಬೋದು, JD ಯಾರೂ ಮಾಡಿರಲಿಲ್ಲ. ಇದು ಪ್ರಥಮ ಬಾರಿಗೆ ಇದು ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಈ ಪುಣ್ಯಾತ್ಮರಿಗೆ ಯಾರು ಈ ರೀತಿಯಾಗಿ ಒಂದು ಐಡಿಯಾ ಕೊಟ್ಟರು ಅಥವಾ ಈ ರೀತಿಯಾಗಿ ಒಂದು ಅವೈಜ್ಞಾನಿಕವಾಗಿ ಒಂದು ಈ ವಿಚಾರವನ್ನು ತಿಳಿಸಿಯಾರೋ ಗೊತ್ತಿಲ್ಲ. ಇದರಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರು ಮತ್ತು ಜನರು ಇದ್ರ ಬಗ್ಗೆ ರೊಚ್ಚಿಗೇಳುವಂಥ ಕಾಲ ಬರುತ್ತೆ. ಮುಂದಿನ ದಿವಸದಲ್ಲಿ ನಾವು ಮಾಡಿರುವಂಥ ಮಲಮೂತ್ರಕ್ಕೂ ಒಂದು ಮೀಟರ್ ಹಾಕಿದ್ರು ಹಾಕ್ತಾರೆ. ಆ ರೀತಿಯಾದ ಒಂದು ಪ್ಲ್ಯಾನು ಮಾಡ್ತಾರೆ ಇವರು. ಖಂಡಿತವಾಗಿಯೂ ಈ ರೀತಿ ಮಾಡೋದು ತಪ್ಪು ಅಂತಲೇ ಹೇಳ್ತೀವಿ. ಸರ್ ಹೋರಾಟ ಇರುತ್ತೆ ಸರ್ ಏನಾದರೂ ಈ ಒಂದು ವಿಚಾರಕ್ಕೆ ಏನಾದರೂ ನಿಮ್ಮ ಸಂಘದಿಂದ? ಖಂಡಿತವಾಗಿ ಈಗ ನಮ್ಮ ರೀತಿಯಲ್ಲಿ ನಾವೇನಿದು ಕಾನೂನು ಹೋರಾಟಗಳನ್ನು ಮಾಡ್ತೀವಿ. ಜೊತೆಗೆ ಇವರೇನು ಕೆಲವೊಂದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಸರ್ಕಾರದ ಗಮನಕ್ಕೂ ತರ್ತೀವಿ. ಈಗಾಗಲೇ ಮಾನ್ಯ ಆಯುಕ್ತರ ಗಮನಕ್ಕೂ ತಂದಿದ್ದೀವಿ. ಅವರು ಅದರ ಬಗ್ಗೆ ಒಂದು ಚರ್ಚೆ ಮಾಡಿ ಖಂಡಿತವಾಗಿ ಇದನ್ನು ವಾಪಸ್ ಪಡಿಬೇಕು. ಏನು ಈ ಕಸಕ್ಕೆ 12 ರೂಪಾಯಿ ಪರ್ ಕೆ ಜಿ ಹೇಳಿದ್ದಾರೆ, ಮುಂದಿನ ದಿವಸದಲ್ಲಿ ಇದ್ರ ಬಗ್ಗೆ ಒಂದು ಕಾನೂನು ಹೋರಾಟನೂ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಎಸ್ ಇದಿಷ್ಟು ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯರು ಮತ್ತು ನಿಸರ್ಗ ಹೋಟೆಲ್ ಮಾಲೀಕರಾದ ಕೃಷ್ಣರಾಜು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಸಕ್ಕೂ ಇದೀಗ ಹೆಚ್ಚುವರಿ ಶುಲ್ಕವನ್ನು ಸರ್ಕಾರ ಹಾಕಿದೆ. ಹೀಗಾಗಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಈಗ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ವರ್ಷಕ್ಕೆ ಇಷ್ಟು ಚದರಡಿಗೆ ಅಮೌಂಟನ್ನು ಕಟ್ಟಿದ್ರು ಕಸಕ್ಕೂ. ಬಟ್ ಇದೀಗ ಕೆ ಜಿಗೆ 12 ರೂಪಾಯಿ ಕಸ, 1 ಕೆ ಜಿ ಕಸಕ್ಕೆ 12 ರೂಪಾಯಿ ಕಟ್ಟಬೇಕಾಗತ್ತೆ. ಹೀಗಾಗಿ ಎಲ್ಲ ಒಂದು ಕಡೆ ಆಕ್ರೋಶ ಹೊರಹಾಗ್ತಿದ್ರೆ ಇದು ಅಗಲ ದರೋಡೆ ಎಂಬುದು ಸರ್ಕಾರದ ವಿರುದ್ಧ, JB ವಿರುದ್ಧ ಈಗ ಕಿಡಿಕಾಡ್ತಿದ್ರೆ. ನಮ್ಮ ಜೊತೆಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಸದಸ್ಯರು ಮತ್ತು ನಿಸರ್ಗ ಹೋಟೆಲ್ ಮಾಲೀಕರು ಅವರೇ ಮಾತಾಡಿಸ್ತೀನಿ. ಸರ್, ಕಸಕ್ಕೂ ಇದೀಗ ಶುಲ್ಕ ಕೆ ಜಿಗೆ 12 ರೂಪಾಯಿ ಕಟ್ಟಬೇಕಂತ ಹೇಳ್ತಿದ್ದಾರೆ. ದಿನ ಕೆ ಜಿಗೆ 30 ಕೆ ಜಿ ಆಯ್ತು ಅಂದರೆ ದಿನದ ಲೆಕ್ಕ 30 ಕೆ ಜಿಗೆ ಅಮೌಂಟು ಕಟ್ಟಲೇಬೇಕು 12 ರೂಪಾಯಿ ಹಂಗೆ. ಹೀಗಾಗಿ ತಿಂಗಳಿಗೆ ಇಂತಿಷ್ಟು ಅಂತ ಅಮೌಂಟು ತೆಗೆದುಕೊಳ್ಳೋಕೆ ಈಗ JB ಮುಂದಾಗಿದೆ. ಏನು ಹೇಳ್ತಾರೆ ಸರ್ ಅಂತ? ಖಂಡಿತವಾಗಿ ಇದೊಂದು ಹಗಲು ದೊರಡೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಾವು ಹಲವಾರು ಟ್ಯಾಕ್ಸ್ಗಳನ್ನ ಕಟ್ತಾ ಇದ್ದೀವಿ. BBMPಗೆ ಪ್ರತಿ ವಾರ್ಷಿಕ ಶುಲ್ಕ ಕಟ್ತೀವಿ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀವಿ, ಜೊತೆಗೆ ಗಾರ್ಬೇಜ್ ಟ್ಯಾಕ್ಸ್ ಅಂತಲೂ ನಮ್ಮ ಹತ್ರ ಈಗ ಹೊಸದಾಗಿ ಶುರು ಮಾಡಿದ್ದಾರೆ. ಅಂದರೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಥವಾ ಇನ್ನು ಯಾವುದ್ಯಾವುದಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಜೊತೆಗೆ ನಾವೀಗ ನೆಕ್ಸ್ಟು ಮುಂದಿನ ದಿವಸದಲ್ಲಿ ಪರ್ ಕೆ ಜಿಗೆ 12 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಯಾವ ರೀತಿ ಲೆಕ್ಕಾಚಾರ ಮಾಡ್ತೀರಾ ನೀವು? ಯಾವ ಇದರಲ್ಲಿ ನೀವು ತೂಕ ಮಾಡ್ತೀರಾ? ಕಸನ ಬಂದೇನು ತೂಕ ಮಾಡ್ತೀರಾ? ಎಷ್ಟು ಬಂತು ಏನು ಬಂತು ಅಂತೇಳಿ ಯಾವ ರೀತಿ ತೂಕ ಮಾಡ್ತೀರಿ? ಒಟ್ಟಾರೆ ಹೋಗೋದು ಅವರು ಅಲ್ಲಿ ಹೋಗಿ ನಿಮ್ಮ 100 ಕೆ ಜಿ ಮೇಲೆ ಇದೆ ಅಂತ ಹೇಳೋದು, ಅವ್ರ ಹತ್ರ ನೀವು ಹಗಲು ದೊರಡೆ ಮಾಡೋದು. ಆಫೀಸರ್ ಅಧಿಕಾರಿಗಳಿಗೆ ಒಂದು ದೊರಡೆ ಆಗೋ ರೀತಿಯಲ್ಲೇ ಆಗುತ್ತೆ. ಯಾಕಂತ ಹೇಳಿದರೆ ಈ 12 ರೂಪಾಯಿ ಪರ್ ಕೆ ಜಿ ಅಂದರೆ 100 ಕೆ ಜಿ ಆದರೆ 12,000 ರೂಪಾಯಿ ಪರ್ ಡೇ ಅವನಿಗೆ ಕಟ್ಟಬೇಕಾಗತ್ತೆ. 1,200 ರೂಪಾಯಿ ಅವನು ಕಟ್ಟಬೇಕಾಗತ್ತೆ. ಒಂದು ತಿಂಗಳಿಗೆ ಎಷ್ಟು 50ರಿಂದ 30ರಿಂದ 40,000 ರೂಪಾಯಿ ಬರೀ ಕಸಕ್ಕೆ ದುಡ್ಡು ಕೊಡಬೇಕು ಅವನು. ಯಾವ ರೀತಿ ಹೋಟ್ಲ್ ನಡ್ಸೋಕ್ಕಾಗುತ್ತೆ ಸರ್? ಯಾವ ರೀತಿ ನಾವು ಇಲ್ಲಿ ಬದುಕೋಕ್ಕಾಗುತ್ತೆ? ಬದುಕಬೇಕೋ ಬೇಡವಾ ಅಂತ ಅವರೇ ಹೇಳಬೇಕು. ಸರ್ ಈ ಹಿಂದೆ ಹೇಗಿತ್ತು ಸರ್ ಪ್ರೊಸೆಸ್ಸು ಕಸದ ಶುಲ್ಕ ವಿಚಾರವಾಗಿ? ಖಂಡಿತವಾಗಿ ಒಂದು ನಾಮಿನಲ್ ಚಾರ್ಜ್ ಇತ್ತು.
ಯಾರು ಕಸ ಎತ್ಕೊಂಡು ಹೋಗ್ತಿದ್ರು ಅವರು ನಮ್ಮ ಗಾರ್ಬೇಜು ಟೆಂಡರ್ ಇತ್ತು, ಆ ಟೆಂಡರು ಅವ್ರು ಬಂದುಬಿಟ್ಟು ನಮ್ಮ ಪ್ರತಿ ತಿಂಗಳಿಗೆ ಒಂದಿಷ್ಟು ನಮ್ಮಲ್ಲಿ ಸುಮಾರು ಒಂದು 25-30 kg ಈ ರೀತಿ ಆಗ್ತಿತ್ತು. ಹಸಿ ಕಸ ಒಣ ಕಸ ನಾವು ಬೇರೆ ಬೇರೆ ಕೊಡ್ತಾ ಇದ್ವಿ. ಆ ಹಸಿ ಕಸನ ಅವರು ಬೇರೆ ಬೇರೆ ಒಂದು ಬಯೋಗ್ಯಾಸಿಗೆ ಯೂಸ್ ಮಾಡ್ತಾಯಿದ್ರು. ಅದರಿಂದ ಆದಾಯನೂ ಇದೆ ಅವರಿಗೆ. ಆ ರೀತಿಯಾಗಿ ಒಂದು ತಿಂಗಳ ಒಂದು 4,000 ರಿಂದ 5,000 ರೂಪಾಯಿ, ಕೆಲವೊಂದು ಕಡೆ 6,000 ರೂಪಾಯಿ, ಕೆಲವೊಂದು ಕಡೆ 8,000 ರೂಪಾಯಿ ತೊಗೊಳ್ತಾಯಿದ್ರು ಈ ಪ್ರತಿ ತಿಂಗಳಿಗೆ. ಈ ರೀತಿಯಾಗಿ ನಡೀತಾ ಇತ್ತು. ಇದು ಒಂದು ಒಳ್ಳೆಯ ವ್ಯವಸ್ಥೆ ನಡೀತಾ ಇತ್ತು. ಈಗ ನೋಡ್ತಾ ಇದ್ವಿ, ಈಗ ಈ ಟೆಂಡರ್ ವಿಚಾರ ಮೊನ್ನೆ ತಮ್ಮ ಮಾಧ್ಯಮದಲ್ಲಿ ನೋಡಿದೆ, ಈ ಒಂದು ಕಸದ ಟೆಂಡರ್ಗೆ ಒಂದು ದೊಡ್ಡ ಹೊಡೆದಾಟ ಅಥವಾ ಲಂಚ ಈ ರೀತಿಯಾಗಿ ಬರ್ತಾ ಇದೆ. ಅಂದರೆ ನಾವು ಈಗ ಸಾಮಾನ್ಯ ಜನರು ಬದುಕೋದು ಹೇಗೆ? ಈ ಪ್ರತಿ ಅಪಾರ್ಟ್ಮೆಂಟ್ಗಳಲ್ಲೂ ನೀವು ಈ ರೀತಿಯಾಗಿ ನೋಟಿಸ್ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಕಲ್ಯಾಣ ಮಂಟಪಕ್ಕೂ ಹೋಗಿ ಈಗ ನೋಟಿಸ್ ಕೊಡ್ತಾ ಇದ್ದಾರೆ, ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತೇಳಿ. ಜನ ಇದ್ರ ಬಗ್ಗೆ ಒಂದು ಎಚ್ಚೆತ್ಕೊಂಡು ಇದ್ರ ಬಗ್ಗೆ ದುಡ್ಡು ಹೊಡೆದು ಸರ್ಕಾರದ ಪ್ಲಾನ್ ಮಾಡಿದನ ಏನೋ ಆರೋಪ ಸರ್ ಅಂತ. ಖಂಡಿತವಾಗಿ ಈ ರೀತಿಯಾಗಿ ಯಾರೂ ಮಾಡಿರಲಿಲ್ಲ. ಹಿಂದೆ ಇರುವಂಥ ಯಾವುದೇ ಸರ್ಕಾರಗಳಿರ್ಬೋದು ಅಥವಾ ಹಿಂದೆ ಇರುವಂಥ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, BJP ಆಗಿರ್ಬೋದು, JD ಯಾರೂ ಮಾಡಿರಲಿಲ್ಲ. ಇದು ಪ್ರಥಮ ಬಾರಿಗೆ ಇದು ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಈ ಪುಣ್ಯಾತ್ಮರಿಗೆ ಯಾರು ಈ ರೀತಿಯಾಗಿ ಒಂದು ಐಡಿಯಾ ಕೊಟ್ಟರು ಅಥವಾ ಈ ರೀತಿಯಾಗಿ ಒಂದು ಅವೈಜ್ಞಾನಿಕವಾಗಿ ಒಂದು ಈ ವಿಚಾರವನ್ನು ತಿಳಿಸಿಯಾರೋ ಗೊತ್ತಿಲ್ಲ. ಇದರಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರು ಮತ್ತು ಜನರು ಇದ್ರ ಬಗ್ಗೆ ರೊಚ್ಚಿಗೇಳುವಂಥ ಕಾಲ ಬರುತ್ತೆ. ಮುಂದಿನ ದಿವಸದಲ್ಲಿ ನಾವು ಮಾಡಿರುವಂಥ ಮಲಮೂತ್ರಕ್ಕೂ ಒಂದು ಮೀಟ್ರ್ ಹಾಕಿದ್ರು ಹಾಕ್ತಾರೆ. ಆ ರೀತಿಯಾದ ಒಂದು ಪ್ಲ್ಯಾನು ಮಾಡ್ತಾರೆ ಇವರು. ಖಂಡಿತವಾಗಿಯೂ ಈ ರೀತಿ ಮಾಡೋದು ತಪ್ಪು ಅಂತಲೇ ಹೇಳ್ತೀವಿ. ಸರ್ ಹೋರಾಟ ಇರುತ್ತೆ ಸರ್ ಏನಾದರೂ ಈ ಒಂದು ವಿಚಾರಕ್ಕೆ ಏನಾದರೂ ನಿಮ್ಮ ಸಂಘದಿಂದ? ಖಂಡಿತವಾಗಿ ಈಗ ನಮ್ಮ ರೀತಿಯಲ್ಲಿ ನಾವೇನಿದು ಕಾನೂನು ಹೋರಾಟಗಳನ್ನು ಮಾಡ್ತೀವಿ. ಜೊತೆಗೆ ಇವರೇನು ಕೆಲವೊಂದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಸರ್ಕಾರದ ಗಮನಕ್ಕೂ ತರ್ತೀವಿ. ಈಗಾಗಲೇ ಮಾನ್ಯ ಆಯುಕ್ತರ ಗಮನಕ್ಕೂ ತಂದಿದ್ದೀವಿ. ಅವರು ಅದರ ಬಗ್ಗೆ ಒಂದು ಚರ್ಚೆ ಮಾಡಿ ಖಂಡಿತವಾಗಿ ಇದನ್ನು ವಾಪಸ್ ಪಡಿಬೇಕು. ಏನು ಈ ಕಸಕ್ಕೆ 12 ರೂಪಾಯಿ per kg ಹೇಳಿದ್ದಾರೆ. ಮುಂದಿನ ದಿವಸದಲ್ಲಿ ಇದ್ರ ಬಗ್ಗೆ ಒಂದು ಕಾನೂನು ಹೋರಾಟನೂ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಎಸ್ ಇದಿಷ್ಟು ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯರು ಮತ್ತು ನಿಸರ್ಗ ಹೋಟೆಲ್ ಮಾಲೀಕರಾದ ಕೃಷ್ಣರಾಜು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.